ಅದು ವಾಯುಸೇನೆಯ ಬಲ ಭೀಮ ಯುದ್ಧ ವಿಮಾನ. ಅದು ಇಟ್ಟ ಗುರಿ ತಪ್ಪಿರೋ ಉದಾಹರಣೆನೇ ಇಲ್ಲ. ಆದ್ರೆ ಈ ಯುದ್ಧ ವಿಮಾನ ಇವತ್ತು ತರಬೇತಿ ವೇಳೆ ನೆಲಕ್ಕೆ ಅಪ್ಪಳಿಸಿದೆ. ಇಬ್ಬರು ಪೈಲಟ್ಗಳು ಕೂಡ ಬಲಿಯಾಗಿದ್ದಾರೆ. ರಾಜಸ್ಥಾನದಲ್ಲಿ ಜಾಗ್ವಾರ್ ಫೈಟರ್ ಜೆಟ್ ಪತನ. ದುರಂತದಲ್ಲಿ ಪೈಲಟ್ಗಳು ಸೇರಿ ಇಬ್ಬರು ಸ್ಥಳದಲ್ಲೇ ಬಲಿ. ರಾಜಸ್ಥಾನದ ಚಿರುವಿನಲ್ಲಿ ಭೀಕರ ವಿಮಾನ ಅಪಘಾತ ಸಂಭವಿಸಿದೆ. ಭಾರತೀಯ ವಾಯುಪಡೆಗೆ ಸೇರಿದ ತರಬೇತಿ ಯುದ್ಧ ವಿಮಾನ ಜಾಗ್ವಾರ್ ಫೈಟರ್ ಜೆಟ್ ನೆಲಕ್ಕೆ ಅಪ್ಪಳಿಸಿದೆ. ಜಾಗ್ವಾರ್ ಫೈಟರ್ ಜೆಟ್ ಸೂರತ್ಗಢ್ ವಾಯು ನೆಲೆಯಿಂದ ಟೇಕ್ ಆಫ್ ಆಗಿತ್ತು. ಈ ತರಬೇತಿ ಫೈಟರ್ ಜೆಟ್ನಲ್ಲಿ ಇಬ್ಬರು ಪೈಲಟ್ಗಳು ತರಬೇತಿ ಕಾರ್ಯಾಚರಣೆ ನಡೆಸುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಪೈಲಟ್ಗಳ ನಿಯಂತ್ರಣ ತಪ್ಪಿ ಈ ಎರಡು ವಾಹನಗಳ ವಿಮಾನ ರಾಜಸ್ಥಾನದ ಚುರುವಿನ ಭಾನುಡಾ ಗ್ರಾಮದ ಬಳಿ ಅಪಘಾತಕ್ಕೀಡಾಗಿದೆ. ದುರಂತದ ತನಿಖೆಗೆ ತಂಡ ರಚನೆ. ಪದೇ ಪದೇ ಜಾಗ್ವಾರ್ ಪತನ ಯಾಕೆ? ರಾಜಸ್ಥಾನದ ಚಿರುವಿನಲ್ಲಿ ಯುದ್ಧ ವಿಮಾನ ಪತನಗೊಳ್ಳುತ್ತಿದ್ದಂತೆ ಅಪಘಾತದ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಪ್ಪು ಹೊಗೆ ಕಾಣಿಸಿಕೊಂಡಿದೆ. ಅಪಘಾತದ ರಭಸಕ್ಕೆ ಪೈಲಟ್ಗಳು ಛಿದ್ರವಾಗಿ ಬಿದ್ದಿದ್ರು ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. एकदम धुआं गोवा कोई गंदित रहे और उसमें जो भी पायलट साहब जो ऑन एक्सपायर हो गए उनकी जो बॉडी के पार्ट्स मिले अलग अलग मिले हैं। वैसे म्यान उपलब्ध भी कराया दिया भी है धंधों में और एक एयरफोर्स की डायरी भी मिली, साथ में एक एयरफोर्स की डायरी भी मिली थी। वो एयरफोर्स की डायरी हमने SHO राजेंद्र कमल जी को दे दिया। ಇನ್ನು ಘಟನಾ ಸ್ಥಳಕ್ಕೆ ಭಾರತೀಯ ವಾಯುಪಡೆಯು ತನ್ನ ಹೆಲಿಕಾಪ್ಟರ್ಗಳನ್ನು ಕಳುಹಿಸಿದ್ದು, ರಾಜಸ್ಥಾನದ ಚಿರುವಿನಲ್ಲಿ ನಡೆದ ಈ ಜಾಗ್ವಾರ್ ಯುದ್ಧ ವಿಮಾನದ ಅಪಘಾತದ ಹಿಂದಿನ ಕಾರಣವನ್ನ ಪತ್ತೆ ಹಚ್ಚಲು ತನಿಖಾ ತಂಡವನ್ನ ಕೂಡ ರಚಿಸಲಾಗಿದೆ ಅಂತ ಮಾಹಿತಿ ನೀಡಿದೆ. ಈ ಹಿಂದೆ ಮಾರ್ಚ್ 7ರಂದು ಹರಿಯಾಣದ ಅಂಬಾಲಾ ಬಳಿಯೂ ಇದೇ ರೀತಿ ಜಾಗ್ವಾರ್ ಯುದ್ಧ ವಿಮಾನ ಅಪಘಾತಕ್ಕೀಡಾಗಿತ್ತು. ಆದರೆ ಅದರಲ್ಲಿ ಪೈಲಟ್ ಬದುಕುಳಿದಿದ್ರು. ವಿಮಾನ ಅಪಘಾತಕ್ಕೂ ಮುನ್ನ ಪೈಲಟ್ ಜಿಗಿದಿದ್ದರಿಂದ ಪ್ರಾಣ ಉಳಿದಿತ್ತು. ಇದೀಗ ಮತ್ತೊಂದು ಜಾಗ್ವಾರ್ ಪತನವಾಗಿದೆ. ಹೀಗೆ ಮೇಲಿಂದ ಮೇಲೆ ಆಗುತ್ತಿರುವ ಅವಘಡಗಳಿಗೆ ಕಾರಣ ಏನು ಅನ್ನೋದನ್ನ ವಾಯುಸೇನೆ ಪತ್ತೆ ಹಚ್ಚುತ್ತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅದು ವಾಯುಸೇನೆಯ ಬಲ ಭೀಮ ಯುದ್ಧ ವಿಮಾನ. ಅದು ಇಟ್ಟ ಗುರಿ ತಪ್ಪಿರೋ ಉದಾಹರಣೆನೇ ಇಲ್ಲ. ಆದ್ರೆ ಈ ಯುದ್ಧ ವಿಮಾನ ಇವತ್ತು ತರಬೇತಿ ವೇಳೆ ನೆಲಕ್ಕೆ ಅಪ್ಪಳಿಸಿದೆ. ಇಬ್ಬರು ಪೈಲಟ್ಗಳು ಕೂಡ ಬಲಿಯಾಗಿದ್ದಾರೆ. ರಾಜಸ್ಥಾನದಲ್ಲಿ ಜಾಗ್ವಾರ್ ಫೈಟರ್ ಜೆಟ್ ಪತನ. ದುರಂತದಲ್ಲಿ ಪೈಲಟ್ಗಳು ಸೇರಿ ಇಬ್ಬರು ಸ್ಥಳದಲ್ಲೇ ಬಲಿ. ರಾಜಸ್ಥಾನದ ಚಿರುವಿನಲ್ಲಿ ಭೀಕರ ವಿಮಾನ ಅಪಘಾತ ಸಂಭವಿಸಿದೆ. ಭಾರತೀಯ ವಾಯುಪಡೆಗೆ ಸೇರಿದ ತರಬೇತಿ ಯುದ್ಧ ವಿಮಾನ ಜಾಗ್ವಾರ್ ಫೈಟರ್ ಜೆಟ್ ನೆಲಕ್ಕೆ ಅಪ್ಪಳಿಸಿದೆ. ಜಾಗ್ವಾರ್ ಫೈಟರ್ ಜೆಟ್ ಸೂರತ್ಗಢ್ ವಾಯು ನೆಲೆಯಿಂದ ಟೇಕ್ ಆಫ್ ಆಗಿತ್ತು. ಈ ತರಬೇತಿ ಫೈಟರ್ ಜೆಟ್ನಲ್ಲಿ ಇಬ್ಬರು ಪೈಲಟ್ಗಳು ತರಬೇತಿ ಕಾರ್ಯಾಚರಣೆ ನಡೆಸುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಪೈಲಟ್ಗಳ ನಿಯಂತ್ರಣ ತಪ್ಪಿ ಈ ಎರಡು ವಾಹನಗಳ ವಿಮಾನ ರಾಜಸ್ಥಾನದ ಚುರುವಿನ ಭಾನುಡಾ ಗ್ರಾಮದ ಬಳಿ ಅಪಘಾತಕ್ಕೀಡಾಗಿದೆ. ದುರಂತದ ತನಿಖೆಗೆ ತಂಡ ರಚನೆ. ಪದೇ ಪದೇ ಜಾಗ್ವಾರ್ ಪತನ ಯಾಕೆ? ರಾಜಸ್ಥಾನದ ಚಿರುವಿನಲ್ಲಿ ಯುದ್ಧ ವಿಮಾನ ಪತನಗೊಳ್ಳುತ್ತಿದ್ದಂತೆ ಅಪಘಾತದ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಪ್ಪು ಹೊಗೆ ಕಾಣಿಸಿಕೊಂಡಿದೆ. ಅಪಘಾತದ ರಭಸಕ್ಕೆ ಪೈಲಟ್ಗಳು ಛಿದ್ರವಾಗಿ ಬಿದ್ದಿದ್ರು ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. एकदम धुआं गोवा कोई गंदित रहे और उसमें जो भी पायलट साहब जो ऑन एक्सपायर हो गए उनकी जो बॉडी के पार्ट्स मिले अलग अलग मिले हैं।
वैसे म्यान उपलब्ध भी कराया दिया भी है धंधों में, और एक एयरपोर्ट की डायरी भी मिली, साथ में एक एयरपोर्ट की डायरी भी मिली थी। वो एयरपोर्ट की डायरी हमने SHO राजेंद्र कमल जी को दे दिया। ಇನ್ನು ಘಟನಾ ಸ್ಥಳಕ್ಕೆ ಭಾರತೀಯ ವಾಯುಪಡೆಯು ತನ್ನ ಹೆಲಿಕಾಪ್ಟರ್ಗಳನ್ನ ಕಳುಹಿಸಿದ್ದು, ರಾಜಸ್ಥಾನದ ಚುರುವಿನಲ್ಲಿ ನಡೆದ ಈ ಜಾಗ್ವಾರ್ ಯುದ್ಧ ವಿಮಾನದ ಅಪಘಾತದ ಹಿಂದಿನ ಕಾರಣವನ್ನ ಪತ್ತೆ ಹಚ್ಚಲು ತನಿಖಾ ತಂಡವನ್ನ ಕೂಡ ರಚಿಸಲಾಗಿದೆ ಅಂತ ಮಾಹಿತಿ ನೀಡಿದೆ. ಈ ಹಿಂದೆ ಮಾರ್ಚ್ 7ರಂದು ಹರಿಯಾಣದ ಅಂಬಾಲಾ ಬಳಿಯೂ ಇದೇ ರೀತಿ ಜಾಗ್ವಾರ್ ಯುದ್ಧ ವಿಮಾನ ಅಪಘಾತಕ್ಕೀಡಾಗಿತ್ತು. ಆದರೆ ಅದರಲ್ಲಿ ಪೈಲಟ್ ಬದುಕುಳಿದಿದ್ರು. ವಿಮಾನ ಅಪಘಾತಕ್ಕೂ ಮುನ್ನ ಪೈಲಟ್ ಜಿಗಿದಿದ್ದರಿಂದ ಪ್ರಾಣ ಉಳಿದಿತ್ತು. ಇದೀಗ ಮತ್ತೊಂದು ಜಾಗ್ವಾರ್ ಪತನವಾಗಿದೆ. ಹೀಗೆ ಮೇಲಿಂದ ಮೇಲೆ ಆಗುತ್ತಿರುವ ಅವಘಡಗಳಿಗೆ ಕಾರಣ ಏನು ಅನ್ನೋದನ್ನ ವಾಯುಸೇನೆ ಪತ್ತೆ ಹಚ್ಚುತ್ತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅದು ವಾಯುಸೇನೆಯ ಬಲ ಭೀಮ ಯುದ್ಧ ವಿಮಾನ. ಅದು ಇಟ್ಟ ಗುರಿ ತಪ್ಪಿರೋ ಉದಾಹರಣೆನೇ ಇಲ್ಲ. ಆದ್ರೆ ಈ ಯುದ್ಧ ವಿಮಾನ ಇವತ್ತು ತರಬೇತಿ ವೇಳೆ ನೆಲಕ್ಕೆ ಅಪ್ಪಳಿಸಿದೆ. ಇಬ್ಬರು ಪೈಲಟ್ಗಳು ಕೂಡ ಬಲಿಯಾಗಿದ್ದಾರೆ. ರಾಜಸ್ಥಾನದಲ್ಲಿ ಜಾಗ್ವಾರ್ ಫೈಟರ್ ಜೆಟ್ ಪತನ. ದುರಂತದಲ್ಲಿ ಪೈಲಟ್ಗಳು ಸೇರಿ ಇಬ್ಬರು ಸ್ಥಳದಲ್ಲೇ ಬಲಿ. ರಾಜಸ್ಥಾನದ ಚುರುವಿನಲ್ಲಿ ಭೀಕರ ವಿಮಾನ ಅಪಘಾತ ಸಂಭವಿಸಿದೆ. ಭಾರತೀಯ ವಾಯುಪಡೆಗೆ ಸೇರಿದ ತರಬೇತಿ ಯುದ್ಧ ವಿಮಾನ ಜಾಗ್ವಾರ್ ಫೈಟರ್ ಜೆಟ್ ನೆಲಕ್ಕೆ ಅಪ್ಪಳಿಸಿದೆ. ಜಾಗ್ವಾರ್ ಫೈಟರ್ ಜೆಟ್ ಸೂರತ್ಗಢ್ ವಾಯು ನೆಲೆಯಿಂದ ಟೇಕ್ ಆಫ್ ಆಗಿತ್ತು. ಈ ತರಬೇತಿ ಫೈಟರ್ ಜೆಟ್ನಲ್ಲಿ ಇಬ್ಬರು ಪೈಲಟ್ಗಳು ತರಬೇತಿ ಕಾರ್ಯಾಚರಣೆ ನಡೆಸುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಪೈಲಟ್ಗಳ ನಿಯಂತ್ರಣ ತಪ್ಪಿ ಈ ಎರಡು ವಾಹನಗಳ ವಿಮಾನ ರಾಜಸ್ಥಾನದ ಚುರುವಿನ ಭಾನುಡಾ ಗ್ರಾಮದ ಬಳಿ ಅಪಘಾತಕ್ಕೀಡಾಗಿದೆ. ದುರಂತದ ತನಿಖೆಗೆ ತಂಡ ರಚನೆ. ಪದೇ ಪದೇ ಜಾಗ್ವಾರ್ ಪತನ ಯಾಕೆ? ರಾಜಸ್ಥಾನದ ಚಿರುವಿನಲ್ಲಿ ಯುದ್ಧ ವಿಮಾನ ಪತನಗೊಳ್ತಾಗಿದ್ದಂತೆ ಅಪಘಾತದ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಪ್ಪು ಹೊಗೆ ಕಾಣಿಸಿಕೊಂಡಿದೆ. ಅಪಘಾತದ ರಭಸಕ್ಕೆ ಪೈಲಟ್ಗಳು ಛಿದ್ರವಾಗಿ ಬಿದ್ದಿದ್ರು ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. एकदम धुआं गोवा कोई गंदित रहे, और उसमें जो भी मतलब पायलट साहब जो ऑन एक्सपायर हो गए, उनकी जो बॉडी के पार्ट्स मिले अलग अलग मिले हैं। वैसे म्यान उपलब्ध भी कराया दिया भी है धंधों में, और एक एयरपोर्ट की डायरी भी मिली, साथ में एक एयरपोर्ट की डायरी भी मिली थी। वो एयरपोर्ट की डायरी हमने SHO राजेंद्र कमल जी को दे दिया। ಇನ್ನು ಘಟನಾ ಸ್ಥಳಕ್ಕೆ ಭಾರತೀಯ ವಾಯುಪಡೆಯು ತನ್ನ ಹೆಲಿಕಾಪ್ಟರ್ಗಳನ್ನ ಕಳುಹಿಸಿದ್ದು, ರಾಜಸ್ಥಾನದ ಚುರುವಿನಲ್ಲಿ ನಡೆದ ಈ ಜಾಗ್ವಾರ್ ಯುದ್ಧ ವಿಮಾನದ ಅಪಘಾತದ ಹಿಂದಿನ ಕಾರಣವನ್ನ ಪತ್ತೆ ಹಚ್ಚಲು ತನಿಖಾ ತಂಡವನ್ನ ಕೂಡ ರಚಿಸಲಾಗಿದೆ ಅಂತ ಮಾಹಿತಿ ನೀಡಿದೆ. ಈ ಹಿಂದೆ ಮಾರ್ಚ್ 7ರಂದು ಹರಿಯಾಣದ ಅಂಬಾಲಾ ಬಳಿಯೂ ಇದೇ ರೀತಿ ಜಾಗ್ವಾರ್ ಯುದ್ಧ ವಿಮಾನ ಅಪಘಾತಕ್ಕೀಡಾಗಿತ್ತು. ಆದರೆ ಅದರಲ್ಲಿ ಪೈಲಟ್ ಬದುಕುಳಿದಿದ್ರು. ವಿಮಾನ ಅಪಘಾತಕ್ಕೂ ಮುನ್ನ ಪೈಲಟ್ ಜಿಗಿದಿದ್ದರಿಂದ ಪ್ರಾಣ ಉಳಿದಿತ್ತು. ಇದೀಗ ಮತ್ತೊಂದು ಜಾಗ್ವಾರ್ ಪತನವಾಗಿದೆ. ಹೀಗೆ ಮೇಲಿಂದ ಮೇಲೆ ಆಗುತ್ತಿರುವ ಅವಘಡಗಳಿಗೆ ಕಾರಣ ಏನು ಅನ್ನೋದನ್ನ ವಾಯುಸೇನೆ ಪತ್ತೆ ಹಚ್ಚುತ್ತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.